ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ನಾನು ಲಾಸ್ಟ್ ಟೈಮ್ ನಿಮ್ಗೆ ಪ್ರತಿಭಾ ಅವ್ರನ್ನ ಪರಿಚಯ ಮಾಡಿಸಿದೆ ಅಲ್ಲ, ಅವ್ರದ್ದು ಪ್ರಾಡಕ್ಟ್ ಏನೇನ್ ಸಿಗುತ್ತೆ, ಅವ್ರು ಹೆಂಗ್ ಶುರು ಮಾಡೋದು ಅದ್ರ ಬಗ್ಗೆ ಹೇಳಿದ್ದು. ಆಮೇಲೆ ಇವಾಗ ತುಂಬಾನೇ ಇದೆ ಅವ್ರ ಹತ್ರ ಪ್ರಾಡಕ್ಟ್ಸ್. ಒಂದೇ ವಿಡಿಯೋ ಅಂದ್ರೆ ತುಂಬಾ ಲೆಂತಿ ಆಗತ್ತೆ, ಸೊ ಅದಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ. ಒಂದು ಕಾಫಿ ಪೌಡರು, ಈ ಇದ್ರಲ್ಲಿ ಕಾಫಿ ಪೌಡರು, ಅರಿಶಿನ ಮತ್ತೆ ಬೆಲ್ಲ ಇದೆ. ಕಾಫಿ ಪೌಡರ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಮೇಡಮ್. ನಮ್ದು ಕಾಫಿ ಪೌಡರ್ ಬಂದು ಚಿಕ್ಕಮಂಗ್ಳೂರ್ ಬೇಸ್ದು ಉದಯ ಕಾಫಿ ಅಂತ. ಸೊ ಇದು ಬಂದು ನಿಮ್ಗೆ ಪರ್ಸೆಂಟೇಜ್ ಬಂದು 77-23 ಇರುತ್ತೆ. 77-23 23% ಚಿಕೋರಿ ಇರುತ್ತೆ. ಮತ್ತೆ ಇದು ರೋಬಸ್ಟಾ. ಸೊ ಕಂಪ್ಲೀಟ್ ಫಿಲ್ಟರ್ ಕಾಫಿ ಆಗಿರುತ್ತೆ. ಇದು ಇನ್ಸ್ಟೆಂಟ್ ಅಲ್ಲ. ಕಾಫಿ ಪೌಡರ್ ಬಂದು ಮಾರ್ಕೆಟ್ ಗಿನ್ನ ಸ್ವಲ್ಪ ರೀಸನಬಲ್ ಪ್ರೈಸ್. ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಕಾಫಿ ಬೀನ್ಸ್ ಇಂದಾನೆ ಮಾಡಲ್ಲ, ಇನ್ನು ಎಸೆನ್ಸ್ ಹಾಕ್ತಾರೆ ಅಂತ ಅಂದ್ರೆ ನಂಗೆ ಕರೆಕ್ಟ್ ಗೊತ್ತಿಲ್ಲ. ಈಗ ಹಂಗೆ ಹೇಳ್ತಾರೆ ಅದು ಜಸ್ಟ್ ಎಸೆನ್ಸ್ ಇಂದ ಬರತ್ತೆ ಅಂತ. ನಮ್ಮ ಕಾಫಿ ಬೀನ್ಸ್ ಇಂದ ಮಾಡೋ ಕಾಫಿ ಪೌಡರೇ ಶುದ್ಧ ಅಂತ ಹೇಳ್ತಾರೆ. ಮತ್ ಕೆಲವ್ರು ಇವಾಗ ಕಾಫಿ ಕುಡಿಬಾರ್ದು ಅಂತೆಲ್ಲ ಆತರ ಎಲ್ಲ ಏನಿಲ್ಲ. ಇಲ್ಲ, ಕಾಫಿ ಬಂದು ಎನರ್ಜಿ ಬೂಸ್ಟ್ ಮಾಡೋದು. ಮತ್ತೆ ನಮಗೆ ಕಾಫಿ ಒಂಥರ ಸೆಂಟಿಮೆಂಟ್. ಕಾಫಿ ಕುಡಿಬಾರ್ದು ಅಂತ ಈಗೀಗ ಪ್ರಚಾರ ಮಾಡಿದ್ದಾರೆ. ಮೊದ್ಲೆಲ್ಲ ಕಾಫಿಯಿಂದಾನೇ ಬೆಳಗಾಗೋದು ಅಲ್ವಾ? ಅಂದ್ರೆ ಫಿಲ್ಟರ್ ಕಾಫಿ ತುಂಬಾನೇ ಒಳ್ಳೇದು. ಬಟ್ ಎಲ್ಲಾನು ಮಿತಿಯಿಂದ ಕುಡಿಯಬೇಕು. ಯಾವ್ದು ಅತಿ ಆಗ್ಬಾರ್ದು. ಅದೇ ಯಾರಿಗಾದ್ರೂ ಅಷ್ಟೇ. ನೀರ್ ತಗೊಂಡು ಆಮೇಲೆ ಕಾಫಿ ಕುಡಿದ್ರೆ ಬೆಳಿಗ್ಗೆನೆ 1-2 ಟೈಮ್ಸ್ ಕುಡಿದ್ರೆ ಏನು ತೊಂದ್ರೆ ಇಲ್ಲ. ಹಂಗೇನಾದ್ರು ನಮ್ಗೆ ಹಾಲ್ ಬೇಡ, ಬ್ಲಾಕ್ ಕಾಫಿ ಕುಡಿಬಹುದು. ಅದೇ ಬರೀ ಡಿಕಾಕ್ಷನ್ ಮಾಡಿ ಕುಡಿಬಹುದು. ಸೊ ಅಂತ ಏನು ಸ್ಟ್ರಾಂಗು ಇಲ್ಲ, ತೀರಾ ಮೈಲ್ಡು ಅಲ್ಲ, ಮಿಡಲ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಯೂಸ್ ಮಾಡ್ತಿದೀವಿ ಮನೆಗೆ. ಸೊ ಹಂಗಾಗಿ ನಾವು ಬೇರೆ ಕಾಫಿ ಪೌಡರ್ ಯೂಸ್ ಮಾಡಲ್ಲ. ಇದೇನೆ ಆಲ್ಮೋಸ್ಟ್ ನಮ್ ರಿಲೇಟಿವ್ಸ್ ಎಲ್ಲ ನಮ್ದೇ ಕಾಫಿ ಪೌಡರ್ ಯೂಸ್ ಮಾಡೋದು. ಸೊ ತುಂಬಾ ಕಸ್ಟಮರ್ಸ್ ಇದಾರೆ ನಮ್ಮ ಹತ್ರ. 1/4 kg ಇಂದ ಹಿಡಿದು 5 kg ವರೆಗೂ ತಿಂಗ್ಳಕ್ಕೆ ತಗೊಳ್ಳೋರು ಇದಾರೆ ಮನೆಗೆ ಅಂತಾನೆ. ಸೊ ಹಾಗಾಗಿ ಕಾಫಿ ಪೌಡರ್ ನಮ್ಗೆ ಒಳ್ಳೆ ಇದಿದೆ. ಮತ್ತೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 900 to 800, 900 ಇದೆ ಈಗ ಮಾರ್ಕೆಟ್ ಪ್ರೈಸ್. ಕಾಫಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 6 years ಇಂದ ಕಾಫಿ ರೇಟ್ ಜಾಸ್ತಿ ಆಗಿರ್ಲಿಲ್ಲ. ಈಗ ಕಾಫಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ನಿಮ್ಗೆ ಮಾರ್ಕೆಟ್ಗಿನ ಸ್ವಲ್ಪ ಒಂದು 100-150 ರೂಪಾಯಿ ಕಡಿಮೆನೆ ಇದೆ ನಮ್ಮ ಹತ್ರ. ಆಕ್ಚುಲಿ ನಮ್ಗೆಲ್ಲ ರೂಢಿ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದು ಒಂದ್ ಅರ್ಧ ಗಂಟೆ ಬೇಕು, ಓಕೆ, ಅಷ್ಟ್ರ ಮೇಲೆ ತಳ್ಳಕ್ ಆಗಲ್ಲ ಕಾಫಿ ಇಲ್ದೆ. ಹಾಫ್ ಅನ್ ಅವರ್ ಅಂದ್ರೆ ನೀರ್ ಕುಡಿದು ಒಂದ್ 5-10 ನಿಮಿಷ ಬಿಟ್ಟು ಕಾಫಿ ಬೇಕೆ. ನಾನು ಯೂಸ್ ಮಾಡಿದ್ದೇನೆ, ಕಾಫಿ ಪೌಡರ್ ತುಂಬಾ ಚೆನ್ನಾಗಿದೆ. ಇದರಿಂದ ಆಕ್ಚುಲಿ ಸ್ಕಿನ್ಗೆ ಇವಾಗೆಲ್ಲ ತುಂಬಾ ಬರ್ತಿದೆ. ಸ್ಕ್ರಬ್ ಅದ್ರದ್ದೆಲ್ಲ ಕಾಫಿ ಪೌಡರ್ ಪ್ಯಾಕ್ಸ್ ಅದೆಲ್ಲ ಮಾಡ್ತಾರೆ. ಹಂಗೆ ಫೇಸಿಗೆ ಅಪ್ಲೈ ಮಾಡ್ಕೊಳಕ್ಕೆ ಒಳ್ಳೇದಿದೆ, ತಗೊಳಕ್ಕೆ ಒಳ್ಳೇದಿಲ್ಲ ಅಂತ ಅಲ್ಲ. ಮತ್ತೆ ಕೆಲವ್ರು ಏನ್ ಗೊತ್ತಾ, ಫಿಲ್ಟರ್ ಡಿಕಾಕ್ಷನ್ ನಾವ್ ಹೇಗ್ ಪ್ರಿಪೇರ್ ಮಾಡ್ತೀವೋ ಕಾಫಿ ರುಚಿ ಆಗುತ್ತೆ. ಸೊ ನಮ್ಮ ಮನೇಲಿ ಒಂಥರ ನಾವು ಪ್ರಿಪೇರ್ ಮಾಡಿದ್ರೆ, ನಾವು ಬೇರೆ ಕಡೆ ಹೋದ್ರೆ ನಮ್ ಕಾಫಿ ಕುಡ್ದಾಗ್ಲೇ ಅಯ್ಯೋ ಇದು ನಮ್ ಕಾಫಿನ ಅನ್ಸುತ್ತೆ ನಮ್ಗೆ. ಆತರ ಒಬ್ಬೊಬ್ರು ಒಂದೊಂದರ ಫಿಲ್ಟರ್ ಡಿಕಾಕ್ಷನ್ ಮೇಲೆ ಕಾಫಿ. ಮತ್ತೆ ಫ್ರೆಶ್ ಅವತ್ತಿನ ಡಿಕಾಕ್ಷನ್ ಅವತ್ತೆ, ನೆಕ್ಸ್ಟ್ ಡೇ ಯೂಸ್ ಮಾಡಲ್ಲ ನಾನು. ಸೊ ಎಷ್ಟು ಬೇಕೋ ಅಷ್ಟೇ ಡಿಕಾಕ್ಷನ್ ಅವತ್ತಿಗೆ ಹಾಕೊಳ್ತೀನಿ ಅಷ್ಟೇ. ನಾನೆಲ್ಲೋ ನೋಡಿದೆ, ಮತ್ತೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಡಿಕಾಕ್ಷನ್ ವೇಸ್ಟ್ ಬರುತ್ತಲ್ಲ, ಅದನ್ನ ವೇಸ್ಟ್ ಮಾಡಲ್ಲ. ಗಿಡಕ್ಕೆ ಗೊಬ್ಬರ ಅಂತ ಆಗುತ್ತೆ, ಅದು ಒಂದಾಗತ್ತೆ. ಮತ್ತೆ ಆಕ್ಚುಲಿ ಅದ್ ನಮ್ ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೇದು ಗೊತ್ತಾ ನಿಮ್ಗೆ. ಬಾಡಿ ಪಾಲಿಶ್ ತರ ವರ್ಕ್ ಆಗತ್ತೆ ಅದು ಅಂತ ಹೇಳ್ತಾರೆ. ಅದಕ್ಕೇನೆ ಆ ವೇಸ್ಟ್ ಪೌಡರ್ ಇರತ್ತಲ್ವಾ, ಅದಕ್ಕೇನೆ ಸ್ವಲ್ಪ ಮುಲ್ತಾನಿ ಹಾಲು ಅಥವಾ ಹಾಲ್ ಪೌಡರು ಈ ತರ ಏನಾದ್ರು ಮಿಕ್ಸ್ ಮಾಡಿ ಫೇಸ್ಗೆ ಬಾಡಿಗೆಲ್ಲ ಹಾಕೋಬಹುದು. ಅದು ತುಂಬಾನೇ ಒಳ್ಳೇದಂತ. ಆಕ್ಚುಲಿ ಅದೆಲ್ಲ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ಟ್ಯಾನ್ ಆಗಿದ್ರೆ ಟ್ಯಾನಿ ಕೂಡ ಒಳ್ಳೇದಂತ ಇದು ಕಾಫಿ. ಅದೇ ಈಗ ಬ್ಯೂಟಿ ಟಿಪ್ಸ್ ಇದಾಗಿದೆ. ಕಾಫಿ ಮೊದಲೆಲ್ಲ ಇರಲಿಲ್ಲ. ಅದು ಡೈರೆಕ್ಟ್ ಪೌಡರ್ ಹಾಕಬಾರ್ದಂತೆ, ಅಂದ್ರೆ ಅವಾಗ ಅದಷ್ಟು ವರ್ಕ್ ಆಗಲ್ಲ ಅಂತೆ. ಇಲ್ಲ ನೀವು ಕಾಫಿ ಫಿಲ್ಟರ್ ಕಾಫಿ ಮಾಡಲ್ಲ ಅಂದ್ರೇನು ಅದು ಕುದಿಸಿ ಅದ್ರದ್ದು ವೇಸ್ಟ್ ಮಾತ್ರ ಏನ್ ಸೋಸ್ಕೊಂಡ್ ಬರತ್ತಲ್ವಾ ಫಿಲ್ಟರ್ ಮಾಡ್ಕೊಂಡು, ಅದನ್ನೇ ಯೂಸ್ ಮಾಡಿದ್ರೆ ಸ್ಕಿನ್ನಿಗೆ, ಹೇರಿಗೆ ಕೂಡ ಒಳ್ಳೇದು ಅಂತ ಹೇಳ್ತಾರೆ. ಹೇರಿ ಕೂಡ ನಿಮ್ಗೆ ಗೊತ್ತಿರ್ಬೇಕು ಅನ್ಕೋತೀನಿ. ಮೆಹಂದಿಗೆಲ್ಲ ಕಾಫಿ ಪೌಡರ್ ಹಾಕ್ತಾರೆ, ಪ್ಲಸ್ ಕಾಫಿ ಪೌಡರ್ ಹಾಕ್ತಾರೆ. ಕಲರ್ ಬರತ್ತೆ ಅಂತ. ಹೌದು, ಇದೆ ನಮ್ದೇ ಪ್ರಾಡಕ್ಟ್ಸ್. ನಾವ್ ಅದ್ ಬಿಟ್ಟು ನಮ್ದು ಕಾಫಿ ಕುಡಿಬಾರ್ದು, ಟೀ ಕುಡಿಬಾರ್ದು ಹಂಗೆಲ್ಲ ಇಲ್ಲ. ನಾವು ಕುಡಿಯೋದು ಒಂದಿನಕ್ಕೆ ಒಂದೇ ಸಲಿ. ಬಟ್ ನಮ್ಗೆ 1 or 2 times ಬೇಕೇ ಬೇಕು ಕಾಫಿ. ಚಳಿ ಸೀಸನ್ ಅಲ್ಲಿ 1-2-3 ಸಲಿನೂ ಆಗುತ್ತೆ. ಬಟ್ 1 time ಅಂತೂ ನಮಗ್ ಬೇಕೇ ಬೇಕು ಎನರ್ಜಿ ಬೂಸ್ಟ್ ಮಾಡಿ.
ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಅರ್ಶಿನ ನಾವೆಲ್ಲ ಆಚೆ ಎಲ್ಲ ತರ್ಸ್ಕೊತೀವಿ, ಅವ್ರು ಏನ ಹಾಕಿರ್ತಾರೆ ಹೆಂಗ್ ಮಾಡಿರ್ತಾರೆ ಏನೂ ಗೊತ್ತಿಲ್ಲ. ಆಚೆ ನಮ್ದು ಪ್ಯೂರ್ ಇಲ್ಲ ಅಂತಾರೆ. ಆರ್ಗ್ಯಾನಿಕ್ ಅರ್ಶಿನ. ಓಕೆ. ಅರ್ಶಿನದು ಹೌದು, ಮಲ್ನಾಡ್ದೆ. ಇದ್ರಲ್ಲಿ ಯಾವ್ದೇ ತರ ಪ್ರಿಸರ್ವೇಟಿವ್ಸ್ ಇರಲ್ಲ. ಮತ್ತೆ ನಿಮ್ಗೆ ಇದು ಕೈಗೆ ಅಂಟಲ್ಲ. ಕೆಲವೊಂದು ನಿಮ್ಗೆ ಪ್ರಿಸರ್ವೇಟಿವ್ಸ್ ಈ ಹಿಟ್ಟೆಲ್ಲ ಹಾಕ್ಬಿಟ್ಟಿರ್ತಾರೆ ಅದ್ರೊಳಗಡೆ, ಮೈದಾ ಹಿಟ್ಟು ಏನೇನೋ ಹಾಕ್ತಾರೆ. ಹಾಕಿದಾಗ ಏನಾಗುತ್ತೆ ನಿಮ್ಗೆ ಆ ಕಲರ್ ಇದಾಗತ್ತೆ, ಏನು ಅಂಟ್ಕೊಳ್ಳುತ್ತೆ, ಗೊತ್ತಾಗುತ್ತೆ. ಸ್ಟಿಕ್ಕಿ ಇದು ಆತರ ಅಲ್ಲ. ಅರ್ಶಿನ ಕೊಂಬೆನೆ ಅವರು ಪರ್ಚೇಸ್ ಮಾಡಿ ಅಲ್ಲೇ ಅವರು ಮತ್ತೆ ಮಿಷನಿಗೂ ಕೊಡಲ್ಲ, ಅವರು ಬೇರೆ ಆಚೆ ಮಿಷನ್ ಕೊಡಲ್ಲ. ಅಲ್ಲೇ ಅವರೇ ಮಿಷನ್ ಇಟ್ಕೊಂಡಿದ್ದಾರೆ, ಅಲ್ಲೇ ಪುಡಿ ಮಾಡಿ ನೀಟಾಗಿ ಡ್ರೈ ಮಾಡಿ ಪ್ಯಾಕ್ ಮಾಡ್ತಾರೆ. ಸೊ ನಿಮ್ಗೆ ಈ ಹುಳ ಬರೋದಾಗ್ಲಿ, ಅರ್ಶಿನದಲ್ಲಿ ಕೆಲವೊಂದ್ ಚೆನ್ನಾಗಿಲ್ಲ ಅಂದ್ರೆ ಹುಳ ಬಂದ್ಬಿಡುತ್ತೆ, ಚಿಕ್ಕ ಚಿಕ್ಕ ಹುಳಗಳೆಲ್ಲ ಬಂದ್ಬಿಡುತ್ತೆ. ಸೊ ಅದೆಲ್ಲ ಆಗೋದಿಲ್ಲ ನಮ್ದು. ಎಡಿಬಲ್ ಇದು, ನೀವು ಅಡಿಗೆಗೆ ಯೂಸ್ ಮಾಡ್ಬೋದು, ದೇವರಿಗೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ಎಡಿಬಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅರಿಶಿನ ಆಂಟಿಬಯೋಟಿಕ್ ಅಂತಾರೆ, ಪ್ರತಿಯೊಂದಕ್ಕೂ ನಾವು ಎಲ್ಲದಕ್ಕೂ ಸಾಮಾನ್ಯ ಹಾಕ್ತಿವಿ. ನಾವು ಸಾಂಬಾರ್ ಮಾಡೋಕ್ಕೂ ಸ್ವಲ್ಪ ಹಾಕ್ತಿವಿ ಎಲ್ಲದಕ್ಕೂನು. ಅದನ್ನೇ ನಾವು ಏನೇನೋ ಕೆಮಿಕಲ್ಸ್ ತಗೊಳ್ಳೋ ಬದಲು ಹೌದು, ಕಂಪ್ಲೀಟ್ ಆರ್ಗ್ಯಾನಿಕ್ ಇದು. ಸೊ ಏನು ತೊಂದ್ರೆ ಇಲ್ಲ, ಕಣ್ಮುಚ್ಕೊಂಡು ತಗೊಳ್ಬೋದು. ಅವರೇ ಸ್ವತಃ ಕುಟ್ಟಿ ಪುಡಿ ಮಾಡೋವಂಥದ್ದು. ಮತ್ತೆ ನಮ್ ಪಿಕ್ಕಲ್ಸ್ಗೆ ಇದೇ ಅರ್ಶಿನನೇ ನಾವು ಬಳಸೋದು, ಬೇರೆ ಆಚೆ ಕಡೆಯಿಂದ ತಂದು ಎಲ್ಲ ಬಳಸಲ್ಲ ನಾವು. ಆಕ್ಚುಲಿ ಅರಿಶಿನ ಡೈಲಿ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತದ್ರಲ್ಲಿ ಕೆಮಿಕಲ್ ಇಲ್ಲ ಅಂದ್ರೆ ಅರ್ಧ ಆರೋಗ್ಯ ನಮ್ದು ಸುಧಾರಿಸುತ್ತೆ. ಒಂದ್ ಸ್ವಲ್ಪ ಹೆಚ್ಚಾಗಬಹುದು. ಆರ್ಗ್ಯಾನಿಕ್ ಅಂದ್ರೆ ಅದ್ರಲ್ಲಿ ಏನು ಕೆಮಿಕಲ್ ಹಾಕಿರಲ್ಲ ಅನ್ನುವಾಗ ಸ್ವಲ್ಪ ಪ್ರೈಸಸ್ ನೋಡ್ಬಾರ್ದು ಅಂತ ನಾನ್ ಅನ್ಕೋತೀನಿ. ಯಾಕಂದ್ರೆ ಒಂದ್ಸಲ ಹುಷಾರಿಲ್ಲ ಅಂತ ಹೋದ್ರೆ ನಾವು ಹಾಸ್ಪಿಟ್ಲಿಗೆ ಎಷ್ಟು ಇಡ್ತೀವಿ, ಮನೇಲಿ ಇರೋರ್ಗೂ ಕಷ್ಟ, ನಮಿಗೂ ಕಷ್ಟ. ಅದ್ರ ಬದಲು ಒಳ್ಳೆ ಪ್ರಾಡಕ್ಟ್ ನ ಎಲ್ರು ಯೂಸ್ ಮಾಡಿ ಅಂತ. ಮತ್ತೆ ನಮ್ಮ ಹತ್ರನು ಅರ್ಶಿನನು ರೀಸನಬಲ್ ಪ್ರೈಸ್ ಆಚೆ ಕಡೆ ಕಂಪೇರ್ ಮಾಡಿದ್ರೆ. ಸೊ ಹಂಗಾಗಿ ಎಲ್ಲಾ ಪ್ರಾಡಕ್ಟ್ಸ್ ಕೆಲವರು ಟ್ರೈ ಮಾಡ್ತಾರೆ, ಒಂದೇ ಅಂತಲ್ಲ. ಒಂದ್ಸಲಿ ಆರ್ಡರ್ ಮಾಡಿದ್ರೆ ಎಲ್ಲಾನು, ಕೆಲವ್ರು ಇದಾರೆ ನಮ್ಮ ಹತ್ರ ಎಲ್ಲಾನು ಅಟ್ ಎ ಟೈಮ್ ತರ್ಸ್ಕೊಳ್ಳೋರು ಇದಾರೆ, 15 days ಒನ್ಸ್ ತರ್ಸ್ಕೊಳ್ಳೋರು ಇದಾರೆ. ಸೊ ಹಂಗಾಗಿ ಇದನ್ನ ಯೂಸ್ ಮಾಡಿರೋರ್ಗೆ ಗೊತ್ತು ಇದ್ರದ್ದು ಇದು ಬೇರೆ ಕಡೆ ಹೋಗಲ್ಲ. ಅವರು ನಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು. ಒಂದ್ಸಲ ನಾವು ನೋಡ್ತೀವಿ, ಫಸ್ಟ್ ಒಂದ್ಸಲ ಎಲ್ರು ಹಂಗೆ ಲೇಡೀಸ್ ಓಕೆ ಚೆನ್ನಾಗಿದೆ ಅನ್ಸಿದ್ರೆ ಮತ್ತೆ ನಮಗ್ ಬೇರೆ ಕಡೆ ಹೋದ್ರೆ ಅದು ಅಡ್ಜಸ್ಟ್ ಆಗಲ್ಲ. ಹೌದು, ಬೇಡ ಇಲ್ಲೇ ಚೆನ್ನಾಗಿದೆ ಯಾಕೆ ಬೇರೆ ಕಡೆ ಅನ್ನೋದು. ಹೌದು, ಇದನ್ನ ಯೂಸ್ ಮಾಡಿರೋರಂತೂ ಮಿಸ್ಸೇ ಇಲ್ಲ, ಅವ್ರು ರೆಗ್ಯುಲರ್ ಆಗಿ ಆರ್ಡರ್ ಮಾಡ್ತಾರೆ. ರೆಗ್ಯುಲರ್ ನಾವ್ ಏನು ಊಟಕ್ಕೆ ತಗೋತೀವಿ ಅಂತದೆಲ್ಲ ಪ್ಯೂರಿಟಿ ನೋಡೋದು ತುಂಬಾನೇ ಒಳ್ಳೇದಿದೆ. ಇವಾಗ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ, ಎಲ್ಲ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರ್ತಿದೆ. ಮತ್ತೆ ಕೆಲವರು ನನ್ನ ಹತ್ರ ಈ ಮ್ಯಾರೇಜ್ ಫಂಕ್ಷನ್ಸ್ ಗೆಲ್ಲ ಆರ್ಡರ್ ಮಾಡ್ತಾರೆ. ಮನೇಲಿ ಮ್ಯಾರೇಜ್ ಎಲ್ಲ ಇದ್ರೆ ಅರ್ಶಿನ ಹಚ್ಚ ಶಾಸ್ತ್ರ ಇರುತ್ತಲ್ಲ, ಯಾಕಂದ್ರೆ ಪ್ಯೂರ್ ಅಂತ ಹೇಳಿ ಬಲ್ಕಲ್ ತಗೊಳ್ಳೋರು ಇದಾರೆ. ಅಂದ್ರೆ ಫಂಕ್ಷನ್ಸ್ಗೆಲ್ಲ ಅದಕ್ಕೂ ಕೊಡ್ತೀವಿ, ಫಂಕ್ಷನ್ಸ್ಗೆಲ್ಲ ಬೇಕು ಅಂದ್ರೆ ಅದಕ್ಕೂ ಕೊಡ್ತೀವಿ ನಾವು ಅರ್ಶಿನ. ಬೆಲ್ಲ ಬಂದು ಇದು ಬಂದು ಆಲೆಮನೆ ಬೆಲ್ಲ ಇದೆ. ಇದು ಮಂಡ್ಯ ಕಡೆಯಿಂದ ಸೋರ್ಸ್ ಮಾಡೋದು ನಾವು. ಈ ಬೆಲ್ಲ ಮಾತ್ರ ನೀವು ಪರ್ಟಿಕ್ಯುಲರ್ ಇರ್ಬೇಕು ತರ್ಸೋವಾಗ. ಇದು ಆರ್ಗ್ಯಾನಿಕ್ ಬೆಲ್ಲ ನೋಡಿ, ಈ ತರ ಇರುತ್ತೆ ಕಲರ್ ಎಲ್ಲ. ಮತ್ತೆ ಟೇಸ್ಟ್ ನಾವು ಇದು ಅಡಿಗೆಗೆ, ಸ್ವೀಟ್ಸ್ಗೆ ಎಲ್ಲ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಇದ್ರಲ್ಲಿ ಯಾವುದೇ ತರ ಪ್ರಿಸರ್ವೇಟಿವ್ಸ್ ಇರಲ್ಲ. ನೀವು ಪ್ರಿಸರ್ವೇಟಿವ್ಸ್ ಇದ್ರೆ 1 ವೀಕ್ಗೆನೆ ನಿಮ್ಗೆ ಬಿಳಿ ಬಿಳಿ ಹುಳ ಬಂದ್ಬಿಡುತ್ತೆ ಬೆಲ್ಲದಲ್ಲಿ. ಮತ್ತೆ ನೀವು ಕಾಫಿ ಟೀ ಮಾಡಿದಾಗ ಒಡ್ದೋಗ್ಬಿಡುತ್ತೆ ಹಾಲು. ಸೊ ಅದು ಚೆನ್ನಾಗಿರೋದಿಲ್ಲ. ಹೌದು, ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಕ್ಕಿಂತ ಮುಂಚೆ ನಾನು ತರ್ಸ್ಕೊಳ್ತಿದ್ದೆ. ನನಗೆ ಹಂಗೆ ಆಗ್ತಿತ್ತು, ಒಂದ್ ವಾರನೂ ಇರ್ತಿರ್ಲಿಲ್ಲ. ಬಾಕ್ಸಿಗೆ ಹಾಕಿಟ್ರೆ ಚಿಕ್ಕ ಚಿಕ್ಕ ಹುಳ ಬಂದ್ಬಿಡೋದು. ನಮ್ಗೆ ಗೊತ್ತಾಗ್ತಾನೂ ಇರ್ಲಿಲ್ಲ ಬೆಲ್ಲದಲ್ಲಿ ಹುಳ ಬಂದಿದೆ ಅಂತ. ಆಮೇಲೆ ಕಾಫಿ ಟೀಗೆಲ್ಲ ಹಾಕಿದ್ರೆ ಒಡ್ದೋಗ್ಬಿಡೋದು. ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಒಂದ್ ಬೆಲ್ಲ ಮಾತ್ರ ತರಿಸಿದ್ದೆ. ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಅದು. ಆಮೇಲೆ ಅನ್ಸ್ತು ಯಾಕೆ ನಾವೇ ಇಂಟ್ರೊಡ್ಯೂಸ್ ಮಾಡಬಾರ್ದು ಪ್ರಾಡಕ್ಟ್ ನ ಅಂತೇಳಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ಆಲೆಮನೆ ಬೆಲ್ಲ, ಮಂಡ್ಯದಿಂದ ತರಿಸೋದು ನಾವು. ಇದ್ರಲ್ಲಿ ಯಾವುದೇ ತರ ಪ್ರಿಸರ್ವೇಟಿವ್ಸ್ ಇರಲ್ಲ. ಮತ್ತೆ ನೀವು 1 ತಿಂಗಳಲ್ಲ 2 ತಿಂಗಳಿಟ್ರು ಹಾಳಾಗಲ್ಲ ಬೆಲ್ಲ. ಮೇನ್ ಬೆಲ್ಲ ಚೆನ್ನಾಗಿದ್ರೆ ಒಡಿಯಲ್ಲ. ಹೌದು, ನಾನ್ ತರ್ಸ್ಕೊತೀನಿ ಆರ್ಗ್ಯಾನಿಕ್ ಅಂತಾನೆ ತಂದ್ಕೊಟ್ಟಿದ್ದಾರೆ ನಂಗೆ. ಬಟ್ ಅದು ಹಾಕಿದ ತಕ್ಷಣ ಹೊಡೆದೋಗುತ್ತೆ. ಇವಾಗ ನಾನು ಆಚೆ ಹಾಕೊಂಡು ಮಿಕ್ಸ್ ಮಾಡ್ಕೊತೆ. ಇಲ್ಲ, ಡೈರೆಕ್ಟ್ ಹಾಕ್ಬೋದು, ನಮ್ ಬೆಲ್ಲ ಏನೂ ಆಗೋದಿಲ್ಲ. ಮತ್ತೆ ಇದು ನಾವು ಇಂಟರ್ನ್ಯಾಷನಲ್ ಗೆಲ್ಲ ಶಿಪ್ ಮಾಡ್ತೀವಿ. ತಗೊಳ್ಳೋರು ಇದಾರೆ ಕಸ್ಟಮರ್ಸ್. ಸೊ ಅವ್ರು ತಗೊಂಡು 6 months 1 year ಎಲ್ಲ ಇಟ್ಕೊಳ್ತಾರೆ. ಸೊ ಏನೂ ಆಗೋದಿಲ್ಲ.
ಹಂಗಾಗಿ ಸೊ ನಾವ್ ಏನೇ ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡಿದ್ರು ನಾವು ಫಸ್ಟ್ ಟೆಸ್ಟ್ ಮಾಡ್ತೀವಿ, ನಮಗೆ ಅದಾಗತ್ತಾ, ಚೆನ್ನಾಗಿದೆಯಾ ಪ್ರಾಡಕ್ಟ್ ಅಂತ ನಾವು ಮನೇಲಿ ಯೂಸ್ ಮಾಡ್ತೀವಿ, ಆಮೇಲೆನೆ ಇಂಟ್ರೊಡ್ಯೂಸ್ ಮಾಡೋದು. ನಾವ್ ಯಾರೇ ಏನೇ ಪ್ರಾಡಕ್ಟ್ ನಮ್ಗೆ ಮಾರ್ಕೆಟಿಗೆ ಬಿಡಿ, ನಮ್ ಪ್ರಾಡಕ್ಟ್ ಟ್ರೈ ಮಾಡಿ ಅಂತ ಹೇಳಿದ್ರೆ ಕೂಡ ನಾವು ಒಂದು ಸ್ಯಾಂಪಲ್ ಅಂತ ಅವ್ರ ಹತ್ರ ತಗೊಂಡು ಅದನ್ನ ನಾವು ಫಸ್ಟ್ ಯೂಸ್ ಮಾಡ್ತೀವಿ. ನಾವು ಯೂಸ್ ಮಾಡಿ ನಮ್ಗೆ ಓಕೆ ಅನ್ಸಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್, ಇಲ್ಲದ್ರೆ ನಾವು ತಗೊಳ್ಳೋದಿಲ್ಲ. ಕಸ್ಟಮರ್ಸ್ ಕಳ್ಕೊಂಡ್ಬಿಡ್ತೀವಿ ಅಲ್ವಾ, ಹೌದು. ಹಾಗೆ ನಾವ್ ಯೂಸ್ ಮಾಡಿ ನಮಗ್ ಓಕೆ ಅನ್ಸಿದ್ರೆ ಮಾತ್ರ ಒಂದು ನಾವು ಪ್ರಾಡಕ್ಟ್ ಬೇರೆಯವ್ರಿಗೆ ಅದು ಮಾಡ್ಬೇಕು. ನಮ್ಗೆ ಕೆಟ್ಟ ಹೆಸರು ಬಂತು ಅಂದ್ರೆ ಅದು ನಾವು ಇಷ್ಟ ದಿನ ನಾವು ಮಾಡ್ಕೊಂಡು ಬಂದಿರೋದೆಲ್ಲ ಹಾಳಾಗ್ಬಿಡುತ್ತೆ. ಹಂಗಾಗಿ ನಾವ್ ಯಾವ್ದು ಅಷ್ಟು ಬ್ಲೈಂಡ್ ಆಗಿ ತಗೊಳಕ್ ಹೋಗಲ್ಲ ಪ್ರಾಡಕ್ಟ್ಸ್ ನ. ನಮ್ ಪ್ರಾಡಕ್ಟ್ಸ್ ಬಿಟ್ಟು ನಾವ್ ಯಾವ್ದು ಸೇಲ್ ಮಾಡಲ್ಲ. ಬಟ್ ಇನ್ ಕೇಸ್ ಅದು ಒಳ್ಳೆ ಪ್ರಾಡಕ್ಟ್ ಅನಿಸ್ತು ಅಂದ್ರೆ ಅದನ್ನ ಮಾಡ್ತೀವಿ, ಇಲ್ಲ ಅಂತ. ನಾವ್ ಇಷ್ಟೊತ್ತು ಪ್ರತಿಭಾ ಅವ್ರ ಮಾತು ಕೇಳಿದ್ವಿ ಅಲ್ವಾ. ಹಾಗೆ ಅವ್ರ ಹತ್ರ ಸಿಗೋ ಪ್ರಾಡಕ್ಟ್ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್, ಪುಡಿಗಳೆಲ್ಲ ಅಂದ್ರೆ ಗೊಜ್ಜವಲಕ್ಕಿ ರೆಡಿ ಟು ಈಟ್ ಇದೆ, ಪುಳಿಯೋಗರೆ ಇದೆ, ಮತ್ತೆ ಬಿಸಿಬೇಳೆ ಬಾತು, ವಾಂಗಿ ಬಾತು, ಹೀಗೆ ತುಂಬಾ ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಹಾಗೆ ತುಪ್ಪ, ಮತ್ತೆ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಮತ್ತೆ ಉಪ್ಪಿನಕಾಯಿ, ಹೀಗೆ ತುಂಬಾ ಪ್ರಾಡಕ್ಟ್ಸ್ ಇದೆ. ಅದ್ರದ್ದು ಎಲ್ರದ್ದು ನಾನು ಎಲ್ಲಾ ವಿಡಿಯೋನು ನಾನು ಸಪ್ರೇಟ್ ಆಗಿ ಮಾಡಿದೀನಿ. 1 by 1 ಅದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮಾತು, ಹೈಪ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ, ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಇಷ್ಟೊತ್ತು ಯಾರೆಲ್ಲ ನಿಮ್ ಸಮಯನ ನನಗೆ ಕೊಟ್ಟು ನಾನು ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.